ಹೊಸಕೋಟೆ ನಗರದ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿ ಮೊಂಬತ್ತಿಯನ್ನು ಬೆಳಗಿ ವಿಶೇಷ ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಕೇಕನ್ನು ಕತ್ತರಿಸಿ ಕ್ರಿಸ್ಮಸ್ ಆಚರಣೆ. ಇಡೀ ವಿಶ್ವದಾದ್ಯಂತ ನಿನ್ನೆ ಕ್ರಿಸ್ಮಸ್ ಅನ್ನು ಸಡಗರ ಸಂಭ್ರಮದಿಂದ ವಿವಿಧ ರೀತಿಗಳಲ್ಲಿ ಆಚರಣೆ ಮಾಡಿದ್ದಾರೆ. ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಡಗರ ಸಂಭ್ರಮದ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದ್ದಾರೆ. ಎಲ್ಲ ಕ್ರೈಸ್ತ ಬಂಧುಗಳು ಕ್ರೈಸ್ಟ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರವಾಗಿ ಭಜನೆ ಗೀತೆಗಳನ್ನು ಆಡಿ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡಿ ಅವರಿಗೆ ಆರೋಗ್ಯದ ಶುಭವನ್ನು ಕೋರಿದ್ದು ಅಲ್ಲದೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಕೇಕನ್ನು ಕತ್ತರಿಸುವ ಮುಖಾಂತರವಾಗಿ ಕ್ರಿಸ್ಮಸನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಇನ್ನು ಈ ಪ್ರಾರ್ಥನಾ ಮಂದಿರದ ಪಾಸ್ಟರ್ ಆಗಿದ್ದ ಸ್ವಾಮಿದಾಸನ್ರವರು ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಯೇಸುವು ಶರೀರಧಾರಿಯಾದ ದೇವರಾಗಿದ್ದು ಜಗತ್ತಿನ ಒಳಿತಿಗಾಗಿ ತನ್ನ ರಕ್ತವನ್ನೇ ಚೆಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥನೆ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಕ್ರೈಸ್ಟ್ನ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ವೆಸ್ಲಿ ಬ್ರೌನ್ ರವರು, ಖಜಾಂಚಿಯಾದ ಅಬ್ರಹಾಂ ರವರು ಹಾಗೂ ಪ್ರಾಪರ್ಟಿ ಕಮಿಟಿ ರೆಕಾರ್ಡಿಂಗ್ ಕಮಿಟಿಯ ಜಾನ್, ಚಂದ್ರು, ಶಿವಕುಮಾರ್, ಸುಷ್ಮಾ, ರೀತಾ, ಗೌರಾಚಾರಿ, ಮಧುಬಾಬು, ಸಂತೋಷ್ ಸೇರಿದಂತೆ ಜಾನ್ ರವರು ಉಪಸ್ಥಿತರಿದ್ದು ಆಗಮಿಸಿದ ಎಲ್ಲ 60 ವರ್ಷ ತುಂಬಿದ ಹಿರಿಯ ನಾಗರಿಕರಿಗೆ ಸನ್ಮಾನವನ್ನು ಮಾಡಿ ಮೊಂಬತ್ತಿಗಳನ್ನು ಬೆಳಗಿ ಮೊಂಬತ್ತಿಯು ಜಗತ್ತಿನ ಸಂಕೇತವಾಗಿ ತನ್ನ ರಕ್ತವನ್ನು ಜಗತ್ತಿಗಾಗಿ ಯೇಸು ಪ್ರಭುವು ಸುರಿದಿದ್ದು ತಾನು ಜ್ಯೋತಿಯಾಗಿ ನಿರಂತರವಾಗಿ ಬೆಳಗುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಜಗತ್ತಿನ ಒಳಿತಿಗಾಗಿ ಪ್ರಾರ್ಥನೆ ಮಾಡೋಣ ಎಂದು ಪಾಸ್ಟರ್ ಆದ ಸ್ವಾಮಿ ದಾಸನ್ರವರು ತಿಳಿಸಿದ್ದಾರೆ. ನಮ್ಮ ಸಭೆ ಕಟ್ಟೋದಕ್ಕೆ ನಿಲ್ಲುವುದಕ್ಕೆ ಅವರು ತಮ್ಮ ದಿನಗಳಲ್ಲಿ ಅವರು ಮಾಡಿರುವ ಎಲ್ಲ ಪ್ರಯತ್ನಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದಾರೆ. 60 ವರ್ಷ ಆದ ಮೇಲೆ ನಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಜೀವನ ನೆಮ್ಮದಿಯಿಂದ ಆರೋಗ್ಯದಿಂದ ಇರಲಿ. ನಮ್ಮ ಜೊತೆಯಲ್ಲಿ ದೀರ್ಘಾಯುಷ್ಯಗಳಾಗಿ ನೀವು ಶ್ರೇಷ್ಠ ಆಶೀರ್ವಾದದ ಅನುಭವವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಈ ದಿನ ನಾವು ನಮ್ಮ ಹಿರಿಯರಿಗೆ ಕೆಲವು ದೇಶಗಳಲ್ಲಿ ಈ ಒಂದು ಕಷ್ಟವನ್ನು ಅನುಸರಿಸ್ತಾರೆ. ಇಲ್ಲಿ ನಾವು ಒಂದು ಗೋಲಾಕಾರದ ಒಂದು ಹಣ್ಣನ್ನು ನೋಡ್ತೇವೆ, ಅದಕ್ಕೆ ಒಂದು ಬ್ರೆಡ್ಡನ್ನು ಕಟ್ಟಿದ್ದೇವೆ, ಆಮೇಲೆ ಒಂದು ಕ್ಯಾಂಡಲ್ ಇದೆ. ಇದು ಕಸ್ಟಮ್ಸ್ ಪ್ರಕಾರ, ಟ್ರೆಡಿಷನ್ ಪ್ರಕಾರ ಇದು ಲೋಕವನ್ನು ಸೂಚಿಸುತ್ತದೆ. ಈ ಲೋಕವನ್ನು ದೇವರು ಪ್ರೀತಿಸಿದನು. ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತನು ಪ್ರೀತಿಸಿದನು. ಆತನು ಪ್ರೀತಿಸಿ ತನ್ನ ಸ್ಥಳದಲ್ಲಿ ತಾನು ಕೂಡಲಿಲ್ಲ. ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದನು. ಆತನು ನಮಗೆ ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದ ಅದರ ಬೆಲೆಯು ಬಹಳ ಪ್ರಾಮುಖ್ಯವಾದದ್ದು, ಶ್ರೇಷ್ಠವಾದದ್ದು. ಆತನು ನಮ್ಮನ್ನು ಪ್ರೀತಿಸುತ್ತಾ ಆತನು ತನ್ನ ಅಮೂಲ್ಯ ರಕ್ತವನ್ನು ನಮಗಾಗಿ ಸುರಿಸಿದನು. ಆತನು ಶಿಲುಬೆಯ ಮರಣದ ಮೂಲಕವಾಗಿ ನಾವು ಕ್ರೈಸ್ತರಾಗಿದ್ದೇವೆ, ಆತನನ್ನು ನಂಬುತ್ತೇವೆ, ಆತನನ್ನು ಪ್ರೀತಿಸುತ್ತೇವೆ. ಹೀಗೆ ನಮಗಾಗಿ ರಕ್ತವನ್ನು ಸುರಿಸಿರುವ ಈ ದೇವರು ಆತನು ನಮಗೆ ಬೆಳಕಾಗಿದ್ದಾನೆ. ನಮ್ಮ ಜೀವನದಲ್ಲಿ ಕತ್ತಲೆಗೆ ಗುರುತಾಗಿರುವ ಸೂಚನೆಗಳಾಗಿರುವ ವಿಷಯಗಳು, ಅದು ಕಾಯಿಲೆ ಇರಬಹುದು, ಅಥವಾ ಅದು ಪಾಪ ಇರಬಹುದು, ಅಥವಾ ಅನೇಕ ವಿಚಿತ್ರವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರಬಹುದು. ಈ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಈ ದಿನಗಳಲ್ಲಿ ಇರ್ತಕ್ಕಂಥ ಕತ್ತಲೆ ಎಂಬ ಶಬ್ದಕ್ಕೆ ಅನುಗುಣವಾಗಿರ್ತಕ್ಕಂಥ ಕಾಯಿಲೆ, ಕಷ್ಟ, ನೋವುಗಳು, ಸಮಸ್ಯೆಗಳು, ಅಸಮಾಧಾನವು ದೇವರು ದೂರ ಮಾಡಲಿ. ಇದು ನಮ್ಮ ಆಸೆ. And a happy new year.
Happy birthday!